ಸಂಪರ್ಕ ಮಾಡ್ತೀವಿ. ನೇತ್ರಾವತಿ ದಡದಲ್ಲಿ ಈಗ ಕಳೆಬರಕ್ಕೆ ಶೋಧ ಕಾರ್ಯ ಶುರುವಾಗಿದೆ. ಪಾಯಿಂಟ್ ನಂಬರ್ 2 ನಲ್ಲಿ ಕಾರ್ಮಿಕರು ಅಗೆಯುವ ಪ್ರಕ್ರಿಯೆಯನ್ನ ಶುರು ಮಾಡಿದ್ದಾರೆ. SITಯಿಂದ ಒಂದು ಕಡೆ ಮಾತ್ರ ಸದ್ಯ ಉತ್ಖನನ. ಧರ್ಮಸ್ಥಳದ ಸುತ್ತ ಶವಗಳನ್ನು ಹೂತಿಟ್ಟಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ 1995ರಿಂದ ಕೆಲಸ ಮಾಡಿದ ಪೊಲೀಸರ ಲಿಸ್ಟ್ ಅನ್ನು ಕೂಡ SIT ಕೇಳಿದೆ. ಬಹಳ ಇಂಟ್ರೆಸ್ಟಿಂಗ್ ಇದು. 1995ರಿಂದ ಈವರೆಗೂ ಧರ್ಮಸ್ಥಳದಲ್ಲಿ ಕೆಲಸ ನಿರ್ವಹಿಸಿದಂತಹ ಔಟ್ಪೋಸ್ಟ್ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡಿದವರ ಪಟ್ಟಿಯನ್ನ ಕೊಡಿ ಅಂತ SIT ಈಗ ಕೇಳಿದೆ. ಕೆಲಸ ಮಾಡಿದ ಪೊಲೀಸರ ಲಿಸ್ಟ್ ಪಡೆದು ಕೂಡ SIT ಮುಂದಿನ ತನಿಖೆಯನ್ನ ಶುರು ಮಾಡುತ್ತೆ. ದಕ್ಷಿಣ ಕನ್ನಡ SPಗೆ ಲಿಸ್ಟ್ಗಾಗಿ ಮನವಿಯನ್ನ ಸಲ್ಲಿಸಿದೆ SIT. ಭರತ, ನಾವು ಗಮನಿಸ್ತಾ ಇದ್ದೀವಿ, ಈಗ 1995ರಿಂದ ಈಚೆಗೆ ಕೆಲಸ ಮಾಡಿದಂತಹ ಪೊಲೀಸ್ ಸಿಬ್ಬಂದಿಗಳ ಒಂದು ಲಿಸ್ಟ್ ಅನ್ನ SIT ಕೇಳಿರುವಂಥದ್ದು. ಇದರ ಉದ್ದೇಶ ಏನು? ವೀಣಾ, ಹೌದು. ಯಾಕಂದರೆ ಇದು ಬಹಳ ಗಂಭೀರವಾದಂಥ ಪ್ರಕರಣ. 95ರಲ್ಲಿ ಈ ಭಾಗದಲ್ಲಿ ಅನೇಕ ಆರೋಪಗಳು ಈಗಾಗಲೇ ಇದೆ. ಅಂದರೆ 95ರಿಂದ ಅನೇಕ ಶವಗಳನ್ನು, ಇಲ್ಲಿ ಕೊಲೆಯಾದ ಶವಗಳನ್ನು ಹೂತಿಟ್ಟಲಾಗಿದೆ. ಅದರಲ್ಲಿ ಕಾನೂನು ಪ್ರೊಸೀಜರ್ಗಳನ್ನು ಮಾಡಿಲ್ಲ ಅನ್ನುವಂಥ ಆರೋಪಗಳಿದೆ. ಹಾಗಾಗಿ 95ರ ನಂತರ ಇಲ್ಲಿ ಯಾರೆಲ್ಲ ಔಟ್ಪೋಸ್ಟ್ಗಳಲ್ಲಿ ಕೆಲಸ ಮಾಡಿದೆ, ಯಾಕಂದರೆ ಆಗ ಇಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆ ಇರಲಿಲ್ಲ. ಆಗ ಬೆಳ್ತಂಗಡಿ ಠಾಣಾ ವ್ಯಾಪ್ತಿಗೆ ಸೇರಿದಂಥ ಧರ್ಮಸ್ಥಳದಲ್ಲಿ ಔಟ್ಪೋಸ್ಟ್ಗಳಿದ್ದಂಥ ಜಾಗ. ಹಾಗಾಗಿ ನಾನು ಮತ್ತೆ ಒಮ್ಮೆ ಆ ಜಾಗವನ್ನು ನಿಮಗೆ ತೋರಿಸ್ತೀನಿ. ಅಂದರೆ ಈ ಜಾಗಗಳಲ್ಲಿ, ಈ ಪ್ರದೇಶಗಳಲ್ಲಿ ಈ ರೀತಿಯಾಗಿ ನೇತ್ರಾವತಿ ನದಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥವರು, ಮೃತದೇಹಗಳು ತೇಲಿ ಬರುವಂಥದ್ದು, ಹೀಗೆ ಬೇರೆ ಬೇರೆ ಪ್ರಕರಣಗಳು ವರದಿಯಾಗಿತ್ತು. ಈಗ ಪಂಚಾಯತ್ ಕೂಡ ಅವರ ವಾದಗಳನ್ನು ಈಗ ಮುಂದಿಡ್ತಾ ಇದೆ. ಇಲ್ಲಿ ಅಂತಹ ಅಸಹಜ ಸಾವುಗಳು ಸಾಕಷ್ಟು ನಡೀತಾ ಇತ್ತು. ಆ ಅಸಹಜ ಸಾವುಗಳ ಕಾರಣಗಳಿಂದಾಗಿ ಈ ರೀತಿಯಾಗಿ ಆಗಿದ್ದಂಥದ್ದು ಅನ್ನುವಂಥದ್ದು ಬೇರೆ ಬೇರೆ ವಾದಗಳನ್ನು ಪಂಚಾಯತ್ ಮುಂದಿಡ್ತಾ ಇದೆ. ಆ ಕಾರಣದಿಂದಾಗಿ ಇಲ್ಲಿ ಈ ರೀತಿಯಾಗಿ ಒಂದು ವೇಳೆ ಈ ರೀತಿಯಾಗಿ ಒಂದು ಬುರುಡೆಗಳು ಅಥವಾ ಅಸ್ಥಿಪಂಜರಗಳು ಸಿಕ್ಕರೆ, ಆ ಮೃತದೇಹಗಳಲ್ಲಿ ಆ ಒಂದು ಅಸ್ಥಿಪಂಜರಗಳು ಸಿಕ್ಕಂತ ಸಂದರ್ಭಗಳಲ್ಲಿ ಅವುಗಳನ್ನ ಕಾನೂನುಬದ್ಧವಾಗಿ ಅಲ್ಲಿ ಹೂಳಲಾಗಿದ್ಯಾ ಅನ್ನುವಂಥದ್ದನ್ನು ಕೂಡ ತಪಾಸಣೆ ಮಾಡಬೇಕಾಗುತ್ತೆ, ಪರೀಕ್ಷೆಗಳನ್ನು ಮಾಡಬೇಕಾಗುತ್ತೆ. ಆ ಎಲ್ಲ ಕಾರಣಗಳಿಂದಾಗಿ ಅವುಗಳನ್ನ ನೋಡುವಂತಹ, ಅವುಗಳ ವಿಚಾರದಲ್ಲಿ ಗಮನ ಹರಿಸುವಂತ ಪ್ರಕ್ರಿಯೆಗೆ ಈಗಾಗಲೇ ಅವರು ಮುಂದಾಗಿದ್ದಾರೆ. ಆರಂಭದಲ್ಲಿ ಇಂತಹ ಪ್ರಕ್ರಿಯೆಗಳಿಗೆ ಮುಂದಾದ್ರೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಒಂದಷ್ಟು ಅದರ ಪ್ರೊಸೀಜರ್ಗಳಲ್ಲಿ ಏನಾದರೂ ಸಿಗುವಂತ ಸಂದರ್ಭಗಳಲ್ಲಿ 95ರಲ್ಲಿ ಅಥವಾ 95ರ ನಂತರದಲ್ಲಿ ಇಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು ಮತ್ತು ಅವರು ಅಂತಹ ಮೃತದೇಹಗಳನ್ನ ಹೂಳುವ ಪ್ರಕ್ರಿಯೆಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡಿಕೊಳ್ಳುವಂತ ಕೆಲಸಗಳಾಗುತ್ತೆ. ಹಾಗಾಗಿ SP ಅವರಿಂದ ಅಂತ ಲಿಸ್ಟ್ಗಳನ್ನ ಪಡೆಯಲಾಗಿದೆ. ಅವರ ಆ ಕಾರ್ಯದ ವಿಚಾರದ ಬಗ್ಗೆ ಕೂಡ ಲಿಸ್ಟ್ಗಳನ್ನ ಪಡೆಯಲಾಗಿದೆ. ಅಂತಹ ಲಿಸ್ಟ್ಗಳನ್ನ ಪಡೆದಾಗ ಇದೊಂದಷ್ಟು ಪ್ರೊಸೀಜರ್ಗೆ ಒಂದಷ್ಟು ಮುಂದೆ ಹೆಲ್ಪ್ ಆಗಬಹುದು ಅನ್ನುವಂಥದ್ದು. ಈಗ ನಾವು ಈಗ ತೋರಿಸ್ತಾ ಇರುವಂತಹ ದೃಶ್ಯ, ಈಗ ನೀವೇನು ಕ್ಯಾಮೆರಾದಲ್ಲಿ ನೋಡ್ತಾ ಇರುವಂತಹ ದೃಶ್ಯ ಏನಿದೆ, ಅದು ಅಣೆಕಟ್ಟು, ಕಿಂಡಿ ಅಣೆಕಟ್ಟಿನ ಭಾಗದಿಂದ ನಾವು ತೋರಿಸ್ತಾ ಇರುವಂತದ್ದು. ಈ ಎಕ್ಸಾಕ್ಟ್ ಆದ ಜಾಗಕ್ಕೆ ಈಗ 2ನೇ ಗುಂಡಿಯನ್ನ ಅಗಿಲಿಕ್ಕೋಸ್ಕರ, 2ನೇ ಪೊಸಿಷನ್ ಅನ್ನ, 2ನೇ ಪಾಯಿಂಟ್ ಅನ್ನ ಅಗಿಲಿಕ್ಕೋಸ್ಕರ ಅವರು ಒಳಭಾಗಕ್ಕೆ ಹೋಗಿರುವಂತದ್ದು. ಇದು ಮತ್ತೊಂದು ಭಾಗದ ದೃಶ್ಯ. ಯಾಕಂದ್ರೆ ನಾವು ನೇತ್ರಾವತಿ ಸ್ಥಾನಘಟ್ಟದ ಬಳಿಯಲ್ಲೇ ನಿಂತುಕೊಂಡು ನೋಡಿದ್ರೆ ನಮಗೆ ಈ ದೃಶ್ಯ ಕಾಣಲಿಕ್ಕೆ ಸಿಗೋದಿಲ್ಲ. ನೇತ್ರಾವತಿ ಸ್ಥಾನಘಟ್ಟದಿಂದ ಕಿಂಡಿ ಅಣೆಕಟ್ಟಿನ ಭಾಗಕ್ಕೆ ಬಂದರೆ ಈ ದೃಶ್ಯ ನಮಗೆ ಬಹಳ ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ. ಈ ಜಾಗದಿಂದ ನಾವು ನೋಡ್ತಾ ಹೋದ್ರೆ ಈ ಒಂದು ಪೊಸಿಷನ್ ನಿಂದ ಈಗ ಅವರು ಒಳಭಾಗಕ್ಕೆ ಹೋಗಿದ್ದಾರೆ. ಹಾಗೆ ಇವ ಪ್ರಕ್ರಿಯೆಗಳಾಗ್ತಾ ಇದೆ. ಯಾಕಂದ್ರೆ ಇದೆಲ್ಲವನ್ನ ನಾವು ಕಾಡು 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 ಅನ್ನುವಂತಹ ವಿಚಾರಗಳಲ್ಲೇ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಆದರೆ ಇದು ಅರಣ್ಯ ಅನ್ನುವಂಥ ವಿಶ್ಲೇಷಣೆಗಳ ಹೊರತಾಗಿ ಸಮುದ್ರ, ಒಂದು ನೇತ್ರಾವತಿ ನದಿ ಹರಿಯುವ ನದಿಯ ತಟ ಏನಿದೆ, ಆ ತಟದ ಭಾಗಗಳಲ್ಲಿ ಉದ್ದಕ್ಕೆ ಏನು ಕಾಡಿನ ರೀತಿಯಲ್ಲಿ ಆವೃತವಾದಂತಹ ಜಾಗ ಇದೆ, ಆ ಜಾಗಗಳಲ್ಲಿ ಅಗಿಯುವ ಪ್ರಕ್ರಿಯೆಗಳಾಗ್ತಾ ಇರುವಂತದ್ದು. ಇದು ಬಹಳ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಅರಣ್ಯ ವ್ಯಾಪ್ತಿಗಳಲ್ಲೇ ಹೂತಿಟ್ಟಿದ್ದಾರೆ, ಅರಣ್ಯ ವ್ಯಾಪ್ತಿಗಳಲ್ಲೇ ಈ ರೀತಿ ಮೃತದೇಹಗಳನ್ನು ಹೂಳುವ ಪ್ರಕ್ರಿಯೆಗಳಾಗಿದೆ ಅನ್ನುವಂತಹ ಆರೋಪಗಳು ಒಂದು ಭಾಗ. ಆದರೆ ಅದರ ಭಾಗದ ಮತ್ತೊಂದು ಭಾಗವಾಗಿ ಈ ಒಂದು ಜಾಗಗಳನ್ನ, ನದಿಯ ತಟಗಳಲ್ಲಿರುವಂತಹ ಜಾಗಗಳು, ಅದೆಲ್ಲವೂ ಕೂಡ ರಿಸರ್ವ್ ಫಾರೆಸ್ಟ್, ಅದರಲ್ಲಿ ಬೇರೆ ಪ್ರಶ್ನೆಗಳಿಲ್ಲ. ಅರಣ್ಯ ಇಲಾಖೆಯವರು ಕೂಡ ಅವರ ಸರ್ವೆ ದಾಖಲೆಗಳನ್ನು ತಂದು ನೋಡಿದ್ದಾರೆ. ಅವೆಲ್ಲವೂ ಕೂಡ ರಿಸರ್ವ್ ಫಾರೆಸ್ಟಿನ ವ್ಯಾಪ್ತಿ. ಅದರ ಒಳಭಾಗಕ್ಕೆ ಸ್ವಲ್ಪ ಒಳಗಡೆ ನಾವು ದೃಶ್ಯಗಳಲ್ಲಿ ಏನು ತೋರಿಸ್ತಾ ಇದೀವಿ, ನೇತ್ರಾವತಿಯ ಅಕ್ಕಪಕ್ಕದ ಜಾಗಗಳನ್ನು, ಅದರ ಒಳಭಾಗಕ್ಕೆ ಹೋದ್ರೆ ಅದು ನೇರವಾಗಿ ಆ ಕಾಡು ಪ್ರದೇಶಗಳನ್ನು ಕನೆಕ್ಟ್ ಆಗುತ್ತೆ. ಅರಣ್ಯ ಭಾಗಗಳು
ಪ್ರದೇಶಗಳನ್ನು ಕನೆಕ್ಟ್ ಆಗುತ್ತೆ. ಅದರ ಸನಿಹದ ಭಾಗಗಳಿಗೆ ಹೋದರೆ ಅದು ಜಲಾನಯನ ಪ್ರದೇಶಗಳು. ಅಂದರೆ ಆ ನೇತ್ರಾವತಿ ಹರಿಯುವಾಗ ಮತ್ತು ನೇತ್ರಾವತಿ ಉಕ್ಕಿ ಹರಿದಾಗ ನಮಗೆ ಬಹಳ ನೆನಪಿದೆ ಇವತ್ತಿಗೂ ಕೂಡ 2019 ಹೊತ್ತು ಐ ಥಿಂಕ್. ಯಾಕಂದರೆ ಆಗ ಬಹಳ ದೊಡ್ಡ ಪ್ರವಾಹಕ್ಕೆ ಬೆಳ್ತಂಗಡಿ ತುತ್ತಾಗಿದ್ದಂತಹ ಹೊತ್ತು. ಬೆಳ್ತಂಗಡಿ ಅನೇಕ ಆ ಸಂದರ್ಭಗಳಲ್ಲಿ ಬೆಳ್ತಂಗಡಿ ಭಾಗದ ತಾಲೂಕಿನ ಅನೇಕ ಜಾಗಗಳು ಪ್ರವಾಹಕ್ಕೆ ತುತ್ತಾಗಿತ್ತು. ಆ ಭಾಗದಲ್ಲಿ ಚಾರ್ಮಾಡಿ ಘಾಟ್ ಭಾಗದಲ್ಲಿ ಮೃತ್ಯುಂಜಯ ನದಿ ಹೊಳೆ ಏನಿತ್ತು ಅದು ಉಕ್ಕು ಹರಿದ ಪರಿಣಾಮ ಅಲ್ಲಿ ಸಾಕಷ್ಟು ಜನ ಅವರ ಮನೆ ಮಠಗಳನ್ನು ಕಳ್ಕೊಂಡಿದ್ರು. ಒಂದು ರೀತಿಯ ಮೇಘಸ್ಫೋಟದ ಮಾದರಿ. ಆಗಲೂ ಕೂಡ ನಾನು ಧರ್ಮಸ್ಥಳಕ್ಕೆ ಬಂದಿದ್ದೆ. ಈ ಭಾಗದ ನೇತ್ರಾವತಿ ಸ್ನಾನಘಟ್ಟ ಕಂಪ್ಲೀಟ್ ಆಗಿ ಕೊಚ್ಚಿಕೊಂಡು ಹೋಗಿತ್ತು. ಸ್ನಾನಘಟ್ಟದಲ್ಲಿದ್ದಂಥ ಅಷ್ಟು ಪಿಕ್ಚರ್ಗಳನ್ನು ನಾವು ಸ್ವಲ್ಪ ಹಿಂದಕ್ಕೆ ಹೋಗಿ ಒಂದು 5-6 ವರ್ಷ ಹಿಂದಕ್ಕೆ ಹೋಗಿ ನೋಡಿದ್ರೆ ಆವತ್ತಿನ ಘಟನೆಗಳನ್ನು ನಾವು ಉಲ್ಲೇಖ ಮಾಡಿ ಹೇಳೋದಾದ್ರೆ, ಈಗ ಏನು ಉತ್ಖನನ ಆಗುವಂಥ ಜಾಗಗಳೇನಿತ್ತು ಅವೆಲ್ಲವೂ ಕೂಡ ನೀರಿನಿಂದ ಆವೃತವಾಗಿತ್ತು. ಬೇರೆ ಭಾಗದಿಂದ ಬಂದಂಥ ಮಣ್ಣೇನಿದೆ, ಮಣ್ಣು ಆ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನ ಮಾಡಿತ್ತು. ಇಲ್ಲಿನ ಸ್ನಾನಘಟ್ಟದ ಪ್ರಮುಖವಾದಂಥ ಜಾಗಗಳೆಲ್ಲವೂ ಕೂಡ ಕೆಲವೊಂದು ಮೈನ್ ಪಾಯಿಂಟ್ಗಳು ಕೊಚ್ಚಿಕೊಂಡು ಹೋಗಿದ್ದಂಥದ್ದು. ಯಾಕಂದ್ರೆ ಇಡೀ ಬೆಳ್ತಂಗಡಿಗೆ ತಟ್ಟಿದ್ದಂಥ ಪ್ರವಾಹದ ಪರಿಸ್ಥಿತಿ ಆವತ್ತಿನ ಕಾಲಕ್ಕೆ ಧರ್ಮಸ್ಥಳ ಸ್ನಾನಘಟ್ಟಕ್ಕೂ ಕೂಡ ತಟ್ಟಿತ್ತು ಅನ್ನುವಂಥದ್ದು ಆಗಿನ ನಾವು ಸ್ವಲ್ಪ ಹಿಂದಕ್ಕೆ ಹೋದ್ರೆ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಈ ಎಲ್ಲ ಜಾಗಗಳೇನಿದೆ ಈ ಎಲ್ಲ ಜಾಗಗಳು ಅರಣ್ಯ ವ್ಯಾಪ್ತಿಗೆ ಸೇರಿದ ಜಾಗಗಳ ಜೊತೆಗೆ ನದಿಯ ತಟದಲ್ಲಿರುವಂತಹ ಜಾಗಗಳು. ಹಾಗಾಗಿ ಆತ ಬಹಳ ಕ್ಲಿಯರ್ ಆಗಿ ಆತ ದೂರಿನಲ್ಲಿ ಹೇಳಿದ್ದಾನೆ. ಅದ್ರ ಜೊತೆಗೆ ಆತನ ಕಾನ್ಫಿಡೆನ್ಸ್ ಲೆವೆಲ್ ಒಂದಿದೆ. ಯಾಕಂದರೆ ನಾವು ಆರಂಭದಲ್ಲೂ ಕೂಡ ಹೇಳ್ತಾ ಇದ್ದೀವಿ, ಆತನಿಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಇದೆ. ಆ ಕಾನ್ಫಿಡೆನ್ಸ್ ಲೆವೆಲ್ನಲ್ಲಿ ಆತ ಬಹಳ ಅಕ್ಯುರೇಟ್ ಆಗಿ ಹೇಳ್ತಾನೆ. ಇಷ್ಟು ಎಕರೆ ನಾವು ನೋಡ್ಬೋದು ವೀಣಾ, ಆ ಕಾಡು ಎಷ್ಟು ದೊಡ್ಡ ಮಟ್ಟದಲ್ಲಿ ಆವೃತ ಆಗಿದೆ. ಇದು ನದಿ ಭಾಗದ ಫಾರೆಸ್ಟ್ ಲಿಮಿಟ್ನನ್ನು ನಾನು ನಿಮಗೆ ತೋರಿಸ್ತಾ ಇದ್ರೆ, ಇದರ ಆಚೆಗಿನ ಕಾಡನ್ನು ಆ ರಸ್ತೆ ಏನಿದೆ, ನೀವು ಧರ್ಮಸ್ಥಳಕ್ಕೆ ಬಂದಿದ್ರೆ ನಾವು ಗಮನಿಸಬಹುದು, ಉಜಿರೆಯಿಂದ ಧರ್ಮಸ್ಥಳಕ್ಕೆ ಸಾಗುವ ದಾರಿಯ ಮಧ್ಯೆ ಕಾಂಕ್ರೀಟ್ ಒಂದು ಡಾಮರೀಕರಣ ಆದಂಥ ಒಂದು ಸುಸಜ್ಜಿತವಾದ ರಸ್ತೆ ಇದೆ. ಆ ರಸ್ತೆಯ ಉಜಿರೆಯಿಂದ ನಾವು ಧರ್ಮಸ್ಥಳಕ್ಕೆ ಹೋಗುವಾಗ ಆ ಬಲಭಾಗದಲ್ಲಿ ನಮ್ಮ ಎಡಭಾಗದಲ್ಲಿ ಆ ರಸ್ತೆ ನಮಗೆ ಕಾಣಲಿಕ್ಕೆ ಸಿಗುತ್ತೆ, ಆ ಸ್ನಾನಘಟ್ಟ ಕಾಣಲಿಕ್ಕೆ ಸಿಗುತ್ತೆ. ಸ್ನಾನಘಟ್ಟದ ಅಕ್ಕಪಕ್ಕದ ಜಾಗಗಳೆಲ್ಲವೂ ಕೂಡ ಅರಣ್ಯ ವ್ಯಾಪ್ತಿಯನ್ನೇ ಸೇರುವಂಥದ್ದು. ಈಗ ನದಿಯಲ್ಲಿ ನೀರಿನ ಪ್ರಮಾಣದಲ್ಲಿ ಇಳಿಕೆ ಇರುವಂಥದ್ದು. ನೀರು ಮೇಲೆ ಬಂದಾಗ ನಮಗೆ ತೀರ್ಥಸ್ಥಾನಕ್ಕೆ ಭಕ್ತರಿಗೆ ಇಳಿಲಿಕ್ಕೂ ಕೂಡ ಅವಕಾಶಗಳು ಇರೋದಿಲ್ಲ. ಆತ ಹೇಳ್ತಾನೆ, ನಾನು ಈ ಸ್ವಚ್ಛತಾ ಕಾರ್ಮಿಕನಾಗಿದ್ದೆ ಅನ್ನುವಂಥದ್ದು. ಈಗಲೂ ಕೂಡ ಅನೇಕ ಸ್ವಚ್ಛತಾ ಕಾರ್ಮಿಕರಲ್ಲಿ ಸ್ವಚ್ಛತೆಯ ಕೆಲಸಗಳನ್ನು ನಿರ್ವಹಿಸುವಂಥದ್ದನ್ನು ಮಾಡ್ತಾರೆ. ಆಗಿನ ಸಂದರ್ಭಗಳಲ್ಲಿ 95ರಿಂದ 2014 ಸುದೀರ್ಘ ಅವಧಿಯಲ್ಲಿ ಆತನ ಸ್ವಚ್ಛತಾ ಕಾರ್ಮಿಕನಾಗಿ ಆತನ ಬದುಕು ನಡೆದಿದ್ದಂಥದ್ದು ಈ ಭಾಗದಲ್ಲಿ. ಹಾಗಾಗಿ ಆತ ಇದ್ದಂಥ ಹೊತ್ತಿನಲ್ಲಿ ಹೂತಂತ ಹೆಣಗಳು ಅನ್ನುವಂಥದ್ದು ಆತನ ವರ್ಷನ್, ಆತನ ವಿಚಾರಣೆ ಕೂಡ ನಡೆದಿದೆ. ನಾನು ಒಂದನ್ನಂತೂ ಕ್ಲಾರಿಟಿಯಾಗಿ ಹೇಳಬಲ್ಲೆ, 15 ಗಂಟೆಗಳ ಕಾಲ ನಡೆದಂಥ ಸುದೀರ್ಘ ವಿಚಾರಣೆಯ ಆ ಅವಧಿ ಏನಿದೆ, 15 ಗಂಟೆಗಳ ಕಾಲ ನಡೆದ ಆ ಸುದೀರ್ಘ ವಿಚಾರಣೆಯ ಅವಧಿಯಲ್ಲಿ ಬಹಳಷ್ಟು ಆಂಗಲ್ಗಳು SIT ಟೀಮ್ಗಂತೂ ಖಂಡಿತವಾಗ್ಲೂ ಸಿಕ್ಕಿರುತ್ತೆ. ಯಾವುದೇ ದೂರುಗಳ ಆಧಾರದಲ್ಲಿ ತನಿಖೆಗಳನ್ನು ಈ ರೀತಿಯಾಗಿ ಪ್ರೋಸೆಸ್ಗಳಲ್ಲಿ ಎದುರ್ಕೊಂಡು ಹೋಗುವಂಥ ಸಂದರ್ಭಗಳಲ್ಲಿ ನಾವು ಆ ಎಲ್ಲ ಆಯಾಮಗಳನ್ನು ಖಂಡಿತ SIT ನೋಡಿರಬಹುದು ಅನ್ನುವಂಥದ್ದು ಗಮನಾರ್ಹ. ಎಸ್, ಖಂಡಿತವಾಗ್ಲೂ ಭರತ್, ಬಹುಶಃ ಇತಿಹಾಸದಲ್ಲಿ ಇಂತಹ ತನಿಖೆ ಯಾವತ್ತೂ ಕೂಡ ಆಗಿರಲಿಲ್ಲ. ಬಹುಶಃ ಮುಂದಾಗುತ್ತೋ ಇಲ್ಲೋ ಅದು ಕೂಡ ಹೇಳೋದಕ್ಕಾಗಲ್ಲ. ಆತನ ಕಾನ್ಫಿಡೆನ್ಸ್ ಬಗ್ಗೆ ತಾವು ಹೇಳಿದ್ರೆ, ಅನಾಮಿಕ ದೂರುದಾರನ ಬಗ್ಗೆ, ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.